ಮನೆಯಲ್ಲಿದ್ದ ವ್ಯಕ್ತಿ ಬಾಡಿಗೆ ಇದೆ ಅಂತ ಹೋದವ ಕೊನೆಗೂ ನಾಪತ್ತೆಯಾಗಿದ್ದಾನೆ. ನಾಪತ್ತೆಯಾಗಿದ್ದವನ ಹುಡುಕಾಟ ನಡೆಸಿದ ಕುಟುಂಬಸ್ಥರಿಗೆ ಕೊನೆಗೂ ಸಿಕ್ಕಿದಾದ್ರೂ ರಕ್ತ ಸಿಕ್ತವಾಗಿ. ಎಷ್ಟಕ್ಕೂ ಏನಿದು ಘಟನೆ ನಡೆದದಾದ್ರೂ ಎಲ್ಲಿ ಅಂತೀರಾ? ಆಸ್ಪತ್ರೆ ಮುಂಭಾಗ ಇರುವ ಜನಸಂದಣಿ. ಮತ್ತೊಂದು ಕಡೆ ಟಾಟಾ ಏಸ್ ವಾಹನದಲ್ಲಿ ಗಾಯಗಳಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಮೃತದೇಹ. ಈ ಎಲ್ಲ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಬಳಿ. ಹೀಗೆ ಮೃತಪಟ್ಟಿರುವ ಮೃತ ದುರ್ದೈವಿಯ ಹೆಸರು ಸುಬ್ರಹ್ಮಣಿ ಅಂತ. ದೇವನಹಳ್ಳಿ ತಾಲೂಕಿನ ಕುರುಬರಕುಂಟೆ ಗ್ರಾಮದ ನಿವಾಸಿ. ಟಾಟಾ ಏಸ್ ವಾಹನದ ಹಿಂಭಾಗದಲ್ಲಿ ಸುಬ್ರಹ್ಮಣಿ ಅವರ ದೇಹವು ಬಾಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಇದು ಕೇವಲ ಸಾವಿನಂತೆ ಕಾಣ್ತಿಲ್ಲ. ಸುಬ್ರಹ್ಮಣಿ ಅವರ ದೇಹದ ಮೇಲೆ ಹಲವು ಗಾಯದ ಗುರುತುಗಳು ಕಂಡು ಬಂದಿದ್ದು, ಯಾರೋ ದುಷ್ಕರ್ಮಿಗಳು ಮೊದಲೇ ಕೊಲೆ ಮಾಡಿ ನಂತರ ಸಾಕ್ಷ್ಯ ನಾಶಪಡಿಸಲು ಮೃತದೇಹವನ್ನ ವಾಹನದಲ್ಲಿ ತಂದು ಬಿಟ್ಟು ಹೋಗಿದ್ದಾರೆ ಅನ್ನೋ ಬಲವಾದ ಅನುಮಾನ ಮೂಡಿದೆ. ನಮ್ಮ ಹೆಸರು ಕಾರ್ತಿಕ್, ನಮ್ಮ ತಂದೆ ಹೆಸರು ಸುಬ್ರಹ್ಮಣ್ಯ. ಅವರು ಶನಿವಾರ 9 ಗಂಟೆಗೆ ತುಮಕೂರು ಸೈಡು ಬೆಳಗ್ಗೆ ಹೋಗಿದ್ರು. ಬೆಳಗ್ಗೆ ಹೋಗಿ ನೈಟ್ 11 ಗಂಟೆಗೆ ದೇವನಹಳ್ಳಿ ಟೋಲು ರೀಚ್ ಆಗಿದ್ದಾರೆ. ದೇವನಹಳ್ಳಿ ಒಳಗೆ ಬಂದಿದ್ದಾರೆ. ಅಲ್ಲಿ ಬಂದು ಮನೆಗೆ ಬಂದಿಲ್ಲ ಅವರು. 2 ದಿನ ಇಂಕ ಹುಡುಕ್ಲಾಡಿದ್ರೆ ಸಿಕ್ಕಿಲ್ಲ ಅವರು. ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಈ ಕಡೆ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಸೈಡ್ ಬಂದಾಗ ಗಾಡಿ ಅನುಮಾನವಾಗಿ ಲೆಫ್ಟಲ್ಲಿ ಗ್ರ್ಯಾಂಡ್ ಫ್ಯಾಕ್ಟ್ರಿ ಹತ್ರ ಇತ್ತು. ಅದು ನೋಡಿ ನಮ್ಮ ಚಿಕ್ಕಪ್ಪ ಬಾಡಿ ಎಲ್ಲೂ ಕಾಣಿಸಿರಲಿಲ್ಲ. ಗಾಡಿ ಹಿಂದೆ ಡಿಕ್ಕಿ ಫುಲ್ಲು ಸರ್ಚ್ ಮಾಡಿ ನೋಡಿ ಹಿಂದೆಗೆ ಡಿಕ್ಕಿ ಇತ್ತಲ್ಲ, ಅದರಲ್ಲಿ ನೋಡಿದಾಗ ಅನುಮಾನವಾಗಿ ಸತ್ತೋಗಿದ್ರು ಅಲ್ಲೇ. ಅವರು ಅಂತ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಈ ಘಟನೆ ನಡೆದಿರೋದು. ಅವರು ನಮ್ಮ ಅಪ್ಪನ ಜೊತೆ ಗಾರೆ ಕೆಲಸ ಮಾಡ್ತಾಯಿದ್ರು. ಒಂದು 5-6 ವರ್ಷದಿಂದ ಮಾಡ್ತಾಯಿದ್ರು. ಇತ್ತೀಚೆಗೆ 1 ವರ್ಷದಿಂದ ಗಾರೆ ಕೆಲಸ ನಮ್ಮ ಅಪ್ಪ ಮಾಡ್ತಾಯಿರಲಿಲ್ಲ. ಸ್ವಂತ ಗಾಡಿ ತಗೊಂಡು ಬಳಿಗಳಿಗೆ ಹೋಗೋರು. ಅದೇ ಹಿಂಗಾಗಿದೆ. ನಮ್ಮ ತಂದೆಯವರೇ ನಮಗೆ ಎಲ್ಲ, ಅವರೇ ನಮ್ಮ ಮನೆಯೆಲ್ಲ ನೋಡ್ಕೊತಿತ್ತು. ನಾವು ಓದ್ಕೊಂಡು ಪಾರ್ಟ್ ಟೈಮ್ ಯಾವುದೋ ಕೆಲಸ ಮಾಡ್ತಿದ್ನಿ. ಇವಾಗ ನಮ್ಮ ತಂದೆಯವರು ಸತ್ತೋಗೋರೆ. ಇದಕ್ಕೇನೋ ನ್ಯಾಯ ಒದಿಸ್ಕೊಳ್ಬೇಕು ನೀವು. ಗಲಾಟೆನೇ ಆಗಿರೋದು. ಮೂತಿ ಮುಖ ಎಲ್ಲ ಬ್ಲಡ್ಡು ಹೋಗ್ತಾಯಿತ್ತು. ಕಾಲಲ್ಲೆಲ್ಲ ಬ್ಲಡ್ ಇದ್ದು ಯಾರೋ ಕಟ್ಟಾಗ್ಬಿಟ್ಟು ಹೊಡೆದಿದ್ದಂಗೆ ಅವರೇ. ಅದೇ ಅವ್ರ ಆಶಾ ಅವ್ರ ಮೇಲೆ ಅನುಮಾನ ಇದೆ. ಅದೇ ಪೊಲೀಸರು ತನಿಖೆ ಮಾಡ್ತಾವ್ರೆ. ಇನ್ನು ಘಟನಾ ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸ್ ಠಾಣೆಯ ಅಧಿಕಾರಿಗಳು ದೌಡಾಯಿಸಿದ್ದು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮೃತನ ಹಿನ್ನೆಲೆ ಮತ್ತು ಕೊಲೆಗೆ ಕಾರಣವೇನು ಎಂಬ ನಿಟ್ಟಿನಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ. ಹಳೆ ದ್ವೇಷ ಅಥವಾ ಹಣಕಾಸಿನ ವಿಚಾರಕ್ಕಾಗಿ ಕೊಲೆ ನಡೆದಿದ್ಯಾ ಅನ್ನೋ ಆಯಾಮದಲ್ಲೂ ತನಿಖೆ ನಡೀತಾ ಇದೆ. ಒಂದು 5-6 ವರ್ಷದಿಂದ ಗಾರೆ ಕೆಲಸ ಮಾಡ್ತಾಯಿದ್ರು. ನಮ್ಮ ಅಣ್ಣ PMನು ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ರು. ಕೆಲಸ ಮಾಡಬೇಕಾದ್ರೆ ನಮ್ಮ ಅಣ್ಣ 1 ವರ್ಷದಿಂದ ಈಚೆಗೆ ಹೊಸದೊಂದು ಟೆಂಪೋ ಲೋನ್ ಹಾಕ್ಸಿ, ಬ್ಯಾಂಕ್ ಲೋನ್ ಹಾಕ್ಸಿ ಟೆಂಪೋ ತೊಗೊಂಡ್ರು. ಟೆಂಪೋ ತೊಗೊಂಡು ದುಡ್ಕೊಂಡು ಜೀವನ ಮಾಡ್ತಾಯಿದ್ರು. 2 ಮಕ್ಕಳು. ಪಾಪ ಅವ್ರ ಜೀವನ ಅದೇ. ಒಂದು ಹೆಣ್ಮಗು, 1 ಗಂಡು ಮಗ. ಅದರಾಗೆ ಜೀವನ ಮಾಡ್ಕೊಂಡಿದ್ರು. ಬಾಡಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಶನಿವಾರ ಬಾಡಿಗೆ ಹೋಗ್ಬಿಟ್ಟು ಬಂದವನು ದೇವನಹಳ್ಳಿ ಬಸ್ ಸ್ಟ್ಯಾಂಡ್ನಾಗೆಲ್ಲ ಬಂದಿದ್ದಾವೆ ಅಂತ ಯಾರು ನಮಗೂ ಹೇಳಿದ್ರು. ಆಮೇಲೆ ಅದನ್ನು ಬಾಡಿಗೆ ಕೊಡ್ತೀನಿ ಅಂತ ಹೋದನು, ಮತ್ತೆ ಬರಲಿಲ್ಲ ಮನೆಗೆ. ನಾವು ಭಾನುವಾರ ಹುಡುಕ್ಲಾಡಿದ್ವಿ. ಎಲ್ಲಿ ಸುಳು ಸಿಗಲಿಲ್ಲ ನಮಗೆ. ಆಮೇಲೆ ನಾವು ಬೆಳಗ್ಗೆ ನಮ್ಮ ತಮ್ಮ, ನಮ್ಮ ಬಮ್ಮ ಎಲ್ಲರೂ ಈ ಕಡೆಗೆ ಚಿಕ್ಕಬಳ್ಳಾಪುರ ಕಡೆ ಬಾಡಿಗೆ ಗಾಡಿ ಟೋಲ್ ಪಾಸ್ ಆಗೈತೆ ಅಂತಂದರು. ಈ ಕಡೆಗೆಲ್ಲ ಹುಡ್ಕೊಂಬಂದರೆ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಹತ್ರ ಗಾಡಿ ಲೆಫ್ಟ್ ಸೈಡ್ಗೆ, ಬೆಂಗಳೂರು ಸೈಡು ಲೆಫ್ಟ್ ಸೈಡಾಗ ಗಾಡಿ ಇತ್ತು, ಗ್ರಾನೈಟ್ ಫ್ಯಾಕ್ಟ್ರಿ ಹತ್ರ. ಅವಾಗ ಹೋಗಿ ನೋಡಿದ್ರೆ ಗಾಡಿ ಲಾಕ್ ಆಗಿತ್ತು. ಎಲ್ಲ ಹೋಗೋನು ಲಾಕ್ ಮಾಡ್ಕೊಂಡು ಅಂದ್ಕೊಂಡು ಅಲ್ಲೆಲ್ಲ ನೋಡಿದ್ರು. ನಮ್ಮ ಬಾಮ ಡೋರ್ ಹತ್ರ ಹೋಗ್ತೀನಿ ನೋಡಿದ್ರೆ ನಮ್ಮ ಅಣ್ಣ ಹಿಂಗೆ ಮಲ್ಕೊಂಡು ಡೆತ್ ಆಗೋರೆ ಅಂತ ನಾವು ಮುಟ್ಟಿಲ್ಲ. ಹಾಗೆ ನಾವು ಪೆರೇಸಂದ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ ತಕ್ಷಣ ಪೊಲೀಸರು ಎಲ್ಲ ಬಂದು ಎಲ್ಲ DSP ಅವರು ಎಲ್ಲ ಸಾಹೇಬರುಗಳು ಬಂದು ಸ್ಥಳ ಮಾಜರ್ ಮಾಡಿ ಆಮೇಲೆ ಬಾಡಿನ ಎತ್ಕೊಂಡ್ಬಂದು ಪೋಸ್ಟ್ ಮಾರ್ಟಮ್ಗೆ ಕೊಟ್ಟವ್ರೆ. ಅಣ್ಣ ಅವರು ಚೆನ್ನಾಗಿದ್ರು, ಸಂಸಾರ ಅವ್ರದ್ದು. ಅವರು ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇದ್ದಿತ್ತು. ಇವ್ರದ್ದು ಸಮಥಿಂಗ್ ಏನಿತ್ತು ಅದು ಗೊತ್ತಿಲ್ಲ ನಮಗೆ. ಚೆನ್ನಾಗಿದ್ದರು. ಅನ್ಯವಾಗಿ ಮಕ್ಕಳನ್ನ ಚೆನ್ನಾಗಿ ಸಾಕ್ಕೊಂಡು ಪಾಪ ಆಧಾರ ಸ್ತಂಭವಾಗಿ ಆತನೇ ಇದ್ದಿತ್ತು. ಆ ಮಕ್ಕಳನ್ನ ಆಧಾರ ಸ್ತಂಭವಾಗಿದ್ದ ಹಿಂಗಾಯಿತು. ಆಮೇಲೆ ಈಗ ಎಲ್ಲರನ್ನೂ ಅನುಮಾನ ಅಂತ ಬಂದಿದೆ. ಯಾಕಂದರೆ ಲೇಟಾಗಿದೆ.
ಗಾಯಗಳಾಗಿದೆ. ಅದರಿಂದ ನಮಗೆ ಸ್ವಲ್ಪ ಅನುಮಾನ ಇದೆ. ಮುಖ ಎಲ್ಲ ಒಂಥರ ವಿಕಾರವಾಗಿತ್ತು. ಆವಾಗ ನಮಗೆ ಸ್ವಲ್ಪ ಅನುಮಾನ ಬಂತು, ಗಾಯಗಳಾಗಿತ್ತು. ಅದರಿಂದ ನಮ್ಗೆ ಸ್ವಲ್ಪ ಅನುಮಾನ ಬಂದಿದೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಡೆದ ಈ ಘಟನೆ ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಪೊಲೀಸರ ತನಿಖೆಯ ನಂತರವಷ್ಟೇ ಸುಬ್ರಹ್ಮಣ್ಯನ ಸಾವಿನ ಹಿಂದಿರುವ ಅಸಲಿ ಸತ್ಯ ಹೊರಬರಬೇಕಿದೆ.